ನಮಸ್ಕಾರ ರೀ ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ರೀ. ನಾವಿವತ್ತು ಸ್ಪೆಷಲ್ಲಾಗಿ ವೆಜಿಟೇಬಲ್ ಸ್ನ್ಯಾಕ್ಸ್ ಮಾಡೋದು ಹೇಗಂತ ನೋಡೋಣ ರೀ. ಮಕ್ಕಳಿಗೆ ಹೆಂಗೆ ಮಾಡಿಕೊಟ್ರೂ ಆರಿಷೆ ಸೈಡ್ ಇಡೋದು ಒಂದು ಅಭ್ಯಾಸ ಆಗಿರ್ತೈತೆ ನೋಡ್ರಿ. ಅದಕ್ಕೆ ನಾವು ಇವತ್ತು ಏನು ಮಾಡೋಣ ಅಂತಂದ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋ ಹಂಗೆ ಒಂದು ವೆಜಿಟೇಬಲ್ ಸ್ನ್ಯಾಕ್ಸ್ ಮಾಡಿಕೊಡೋಣ ರೀ. ಮಳೆಯನ್ನು ಭಾಳ ಹತ್ತೈತ್ರಿ, ಹಾಗಾಗಿ ಬಿಸಿ ಬಿಸಿದ ತಿನ್ಬೇಕು ಅನಿಸ್ತೈತೆ ನೋಡ್ರಿ. 5 ಗಂಟೆ ಆಯ್ತಂದ್ರೆ ಸಂಜೆ 5 ಗಂಟೆಗೆ ಬಿಸಿ ಬಿಸಿ ತಿನ್ಬೇಕು ಅನಿಸ್ತೈತೆ ರೀ. ಈಗ ಅದಕ್ಕಾಗಿ ನಮಗೂ ಬೇಕು, ಮಕ್ಕಳಿಗೂ ಇಷ್ಟಪಟ್ಟು ತಿನ್ನೋ ಹಂಗೆ ರೀ ನಾವು ವೆಜಿಟೇಬಲ್ ಸ್ನ್ಯಾಕ್ಸ್ ಮಾಡಿ ತಿನ್ನೋನು ಬರ್ರಿ. ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನ ಅಂದರೂ ಈ ಥರ ಬಿಸಿ ಬಿಸಿದು ತಿನ್ನೋಕೆ ಭಾಳ ಮಜಾ ಇರ್ತೈತೆ ನೋಡ್ರಿ. ಬರ್ರಿ ಏನೇನು ಬೇಕಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಮ್ಯಾಗಿನ ಸಿಪ್ಪಿ ತೆಗೆದು ಒಂದು ಸಣ್ಣ ಬಟಾಟಿ ಎರ್ಮುಳ್ಳೆ ಹೆರದ ತೊಗೊಂಡಿದ್ದೇನೆ ರೀ. ಹಂಗೆ ಗಜ್ರಿನೂ ಹೆರದ ತೊಗೊಂಡೀನಿ ರೀ. ಆಮೇಲೆ ಸಣ್ಣಂಗೆ ಒಂದು ಸಣ್ಣ ಪೀಸ್ ಕ್ಯಾಬೇಜ್ ತೊಗೊಂಡಿದ್ದೇನೆ ರೀ, ಅದನ್ನು ಹೆರದ ಕ್ಯಾಸನ್ನು ತೊಗೊಂಡಿದ್ದೇನೆ ರೀ. ಆಮೇಲೆ ಡೊಣ್ಣು ಮೆಣಸಿನ್ಕಾಯಿ ಅಂತಾರೆ ನೋಡಿರಿ, ಕ್ಯಾಪ್ಸಿಕಮ್, ಅದನ್ನು ತೊಗೊಂಡೀನಿ ರೀ. ಒಂದು ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡೀನಿ, ಸಣ್ಣ ಕಟ್ ಮಾಡೀನಿ. ಹಂಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೀನಿ ರೀ. ಕೊತ್ತಂಬರಿನೂ ಸಣ್ಣ ಕಟ್ ಮಾಡಿ ಹಾಕೀನಿ ರೀ. ಆಮೇಲೆ ಒಂದು ಸಣ್ಣ ಟೊಮೆಟೊನೂ ಸಣ್ಣಂಗೆ ಕಟ್ ಮಾಡಿ ಅದರೊಳಗೆ ಮಿಕ್ಸ್ ಮಾಡಕತ್ತೇನೆ ರೀ. ಜೀರಿಗೆ ಸ್ವಲ್ಪ ಹಾಕಾಕತ್ತೇನೆ ರೀ. ಜೀರಿಗೆ ಹಾಕಿ ಶುಂಠಿ ಸ್ವಲ್ಪ ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಶುಂಠಿನೂ ಹಾಕ್ಬೇಕು ರೀ, ಟೇಸ್ಟ್ ಚಲೋ ಕೊಡ್ತೈತಿ. ಇದು ಕರಿ ಮೆಣಸಿನ್ಕಾಳು ಪೌಡ್ರ್ ಮಾಡಿ ಕ್ಯಾಸ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಕರಿ ಮೆಣಸಿನ್ಕಾಳು ಪೌಡ್ರ್ ಮಾಡಿ ಹಾಕೀನಿ ರೀ. ಸ್ವಲ್ಪ ಅಜ್ವಾನೂ ಸಣ್ಣ ಮಾಡಿ ತೊಗೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದು ಕಡ್ಲಿ ಹಿಟ್ಟು ರೀ. ಕಡ್ಲಿ ಹಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಇನ್ನೊಂದು ಅರ್ಧ ಕಪ್ ಆಗುವಷ್ಟು, ಅರ್ಧ ಕಪ್ಪಿಗೆ ಸ್ವಲ್ಪ ಕಡಿಮೆ ಐತಿ ಅಕ್ಕಿ ಹಿಟ್ಟು ಹಾಕತ್ತೇನೆ ರೀ. ಆಮೇಲೆ ಚೆನ್ನಾಗಿ ಎಲ್ಲ ಕೈಲೇ ಮಿಕ್ಸ್ ಮಾಡಿಬಿಡ್ಬೇಕು ರೀ. ಇದನ್ನು ಚಲೋ ತಮ್ಮೆ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ರೀ. ಈಗ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ಹಚ್ಚಿತ್ತು ಅಂತೇಳಿ ಕ್ಯಾಸ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಾಕತ್ತೇನೆ ರೀ. ಯಾಕಂದ್ರೆ ವೆಜಿಟೇಬಲ್ ಜಾಸ್ತಿ ಆಗಿತ್ತೆ, ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೀನಿ. ಅದನ್ನು ಚೆನ್ನಾಗೆ ನಾದತ್ತೇನೆ ನೋಡ್ರಿ. ಈಗ ನಾದ ಕ್ಯಾಸ ಒಂದು 5 ನಿಮಿಷ ಇಟ್ಟು ಹಿಂಗೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ವಡಿ ಬಡಿತೇವಲ್ಲ ರೀ, ಹಂಗೆ ವಡಿ ಥರ ಸಣ್ಣ ಸಣ್ಣ ಮಾಡಿ ಪ್ಯಾನ್ಯಾಗ ಹಾಕಬೇಕಾಗ್ತೈತೆ ರೀ. ನೋಡ್ರಿ, ಇಲ್ಲಿ ದಾಸಿ ತವಾ ಇಟ್ಟೇನಿ ನಾನೀಗ. ದಾಸಿ ತವಾದ ಮ್ಯಾಗ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಬೇಕು ರೀ. ಜಾಸ್ತಿ ಹಾಕಿ ಹಿಂಗೆ ಇಷ್ಟಿಷ್ಟ ಬಡದೆ ಹಾಕ್ಬೇಕು ರೀ. ತಿನ್ನಕ್ಕೆ ಮಾತ್ರ ಭಾಳ ರುಚಿಯಾಗಿರ್ತಾವೆ ರೀ. ನೀವು ಹಿಂಗೆ ಒಂದು ಸಲ ಮಾಡಿ ಮಕ್ಳಿಗೆ ಕೊಟ್ಟು ನೋಡಿರಿ. ಯಾವ ವೆಜಿಟೇಬಲನ್ನು ತೆಗೆದು ಸೈಡ್ ಇಡಂಗಿಲ್ಲ ರೀ ಅವ್ರೆ, ಅಷ್ಟು ಚಲೋ ರುಚಿಯಾಗಿರ್ತಾವೆ ರೀ ಇವು. ನಾ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನಿಮಗೂ ಈ ರೆಸಿಪಿ ಭಾಳ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ರೀ. ನೀವು ಕೂಡ ಈ ಥರ ಒಂದು ಸಲ ಮಾಡಿ ನೋಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.